ಹಾಯ್ ಹಲೋ ವೆಲ್ಕಮ್ ಟು ಜಾಗರ್ಸ್ ರುಚಿ ಭಾಗ್ಯಾಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಿಸ್ಪಿ ಹಾಗೆ ಟೇಸ್ಟಿ ಆಗಿರೋ ಕೋಡ್ಬಳೆನ ತಗೊಂಡ್ ಬಂದಿದ್ದೀನಿ. ಟೇಸ್ಟಿಯಾಗಿ ಕೋಡ್ಬಳೆನ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದಕ್ಕೆ ನಾನು 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದು ರೇಷನ್ ಅಕ್ಕಿನ ಹಾಗೇನೆ ಮಿಲ್ ಮಾಡಿಸ್ಕೊಂಡ್ ಬಂದಿರೋದು. ಒಂದು 1/4 ಕಪ್ ಅಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ. ಇದನ್ನ ಹಾಗೆ ಸ್ವಲ್ಪ ಬೆಚ್ಚಗ್ ಮಾಡ್ಕೊಳ್ಳೋಣ. ಇದೇ ರವೆಗೆನೆ ಒಂದ್ 1/4 ಕಪ್ ಅಷ್ಟು ಮೈದಾ ಹಿಟ್ಟನ್ನ ಆಡ್ ಮಾಡ್ತಾ ಇದ್ದೀನಿ. ಮೈದಾ ಹಿಟ್ಟು ಜಾಸ್ತಿ ಆಡ್ ಮಾಡ್ಕೋಬಿಡಿ, ಮೆತ್ತಗಾಗ್ಬಿಡತ್ತೆ. ಒಂದ್ 1/4 ಕಪ್ ಅಷ್ಟು ಸಾಕಾಗತ್ತೆ. ಇದು ಎರಡನ್ನೂ ಸ್ವಲ್ಪ ಬೆಚ್ಚಗ್ ಮಾಡ್ಕೊಂಡಿದ್ದಾದ್ಮೇಲೆ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಂಡು ಒಂದ್ಸತಿ ಕಲಿಸ್ಕೊಳ್ತಾ ಇದೀವಿ. ಇದಾದ್ಮೇಲೆ ಒಂದ್ ಅರ್ಧ ಕಾಯಿಸ್ಕೊಂಡು ಇದಕ್ ಹಾಕೊಳ್ತಾ ಇದೀವಿ. ಈ ತರ ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ತುಂಬಾನೇ ಚೆನ್ನಾಗಿರುತ್ತೆ. ಡೈರೆಕ್ಟ್ ಆಗಿ ಕೈಯಲ್ಲಿ ಕಲ್ಸ್ಕೋಬೇಡಿ, ಒಂದ್ಸತಿ ಕೂಡಿಸ್ಕೊಂಡು ಅದಾದ್ಮೇಲೆ ಈಗ ನಾನೊಂದ್ ಜಾರ್ಗೆ ಮೊದ್ಲಿಗೆ ಒಂದ್ ಅರ್ಧ ಕಪ್ ಅಷ್ಟು ಹಸಿ ತೆಂಗಿನ ತುರಿನ ಹಾಕೊಳ್ತಿದೀನಿ, ಫ್ರೆಶ್ ತುರಿ. ಹಾಗೆ ಒಂದ್ 1/4 ಕಪ್ ಅಷ್ಟು ಒಣ ಕೊಬ್ಬರಿ, ಹಾಗೆ ಒಂದ್ 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಒಂದ್ 7ರಿಂದ 8 ಖಾರದ ಮೆಣಸಿನ್ಕಾಯಿ ಕಡಲೆ, ಹಾಗೆ ಒಂದ್ 2 ಕಡ್ಲೆ ಕರಿಬೇವಿನ ಸೊಪ್ಪು, ಹಾಗೆ ಒಂದ್ ಸ್ಪೂನ್ ಅಷ್ಟು ಅದ್ರ ಜೊತೆ ಹಾಕೊಳ್ತಾ ಇದೀನಿ. ರುಬ್ಕೊಂಡ್ ಬರೋಣ. ಯಾವ್ದೇ ನೀರ್ ಸೇರಿಸ್ತಾ ಇಲ್ಲ, ಹಾಗೇನೆ ತರ್ತರಿಯಾಗಿ ರುಬ್ಕೊಂಡ್ ಬಂದಿದೀನಿ. ನೋಡಿ, ಈ ತರ ಪೌಡರ್ ಆದ್ರೆ ಸಾಕಾಗತ್ತೆ. ಈಗ ಇದನ್ನ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ, ಒಂದ್ 1/2 ಸ್ಪೂನ್ ಅಷ್ಟು. ಇವಾಗ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೋಡ್ಬಳೆ ಹಿಟ್ಟು ಯಾವಾಗ್ಲೂ ಒಂದೇ ಸತಿನೇ ಅಷ್ಟು ಕಲಿಸ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ನಾವು ಕೋಡ್ಬಳೆನ ಮಾಡ್ಬೇಕಾಗತ್ತೆ. ಹಂಗಾಗಿ ಇದನ್ನ ನಾನು 2 ಪಾರ್ಟ್ ಮಾಡ್ಕೊಳ್ತಿದೀನಿ. ಸ್ವಲ್ಪ ಹಿಟ್ಟನ್ನ ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಇದಿಷ್ಟನ್ನ ಮಾತ್ರನೇ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಏಕೆಂದ್ರೆ ಎಣ್ಣೆ ಅಂಶ ಇದೆ ಅದೇ, ಹಾಗಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಆದಷ್ಟು ಗಟ್ಟಿಯಾಗೇನೆ ನಾನು ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ನಾವ್ ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಕೋಡ್ಬಳೆ ಬರುತ್ತೆ. ಹಾಗಾಗಿ ಇದನ್ನ ಒಂದ್ 5 ನಿಮಿಷ ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ನಾದ್ಕೊಂಡು ರೆಡಿಯಾಗಿದೆ ಹಿಟ್ಟು. ಇವಾಗ ನಾನು ಒಂದ್ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ತರ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆನೆ ನಾವು ಕೋಡ್ಬಳೆನ ರೆಡಿ ಮಾಡ್ಕೊಳ್ಬಹುದು. ನಾನೀಗ ಒಂದೊಂದೇ ಕೋಡ್ಬಳೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ಪಾವ್ ಹಿಟ್ಟಿಗೆ ಒಂದ್ 20ರಿಂದ 25 ಕೋಡ್ಬಳೆಗಳು ರೆಡಿ ಆಗತ್ತೆ. ನಿಮಗೆ ಸೈಜ್ ಸ್ವಲ್ಪ ಚಿಕ್ಕದ್ ಬೇಕು ಅಂತಂದ್ರೆ ಚಿಕ್ಕದಾಗಿ ಬೇಕಾದ್ರೂ ಹೊತ್ಕೊಳ್ಬಹುದು. ಈಗ ಎಲ್ಲ ಕೋಡ್ಬಳೆಗಳು ಒಂದ್ ಕಡೆಯಿಂದ ರೆಡಿ ಆಗಿದೆ. ಈಗ ಎಣ್ಣೆನ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ಮೊದಲಿಗೆ ಹೈ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ಕೊಂಡ್ಬಿಡಿ. ಅದಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಕೋಡ್ಬಳೆನ ಬಿಡ್ತಾ ಹೋಗೋಣ. ಹಿಟ್ಟು ಒಳಗಡೆಯಿಂದನೇ ಬೇಯಬೇಕು, ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇನೆ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಒಂದ್ ಅರ್ಧ ಬೆಂದಿದೆ ಅನ್ಸೋ ಅಷ್ಟರಲ್ಲೇನೆ ಎಲ್ಲ ಒಂದ್ ರೌಂಡ್ ತಿರುಗಿಸಿ ಹಾಕೊಂಡು 2 ಸೈಡುನು ನೀಟಾಗಿ ಬೇಯಿಸ್ಕೊಳ್ಳೋಣ. ಇದೊಂದು 4ರಿಂದ 5 ನಿಮಿಷದ ತನಕ ಬೆಂದಿದ್ದಾದ್ಮೇಲೆ ನಿಧಾನವಾಗಿ ಬಣ್ಣ ಚೇಂಜ್ ಆಗತ್ತೆ. ಬಣ್ಣ ನೋಡ್ಕೊಂಡು ನಾವು ಇದನ್ನ ತೆಕ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಕೋಡ್ಬಳೆ ಪರ್ಫೆಕ್ಟ್ ಆಗಿ ಆಗಿದೆ. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಕ್ವಾಂಟಿಟಿಲಿ ಎಲ್ಲದನ್ನು ಕರೆಕ್ಟ್ ಆಗಿ ಹಾಕೊಂಡು ಮಾಡ್ತು ಅಂತಂದ್ರೆ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಕೋಡ್ಬಳೆಗಳು, ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ. ಇದೇ ತರನೇ ನಾನು ಎಲ್ಲಾ ಕೋಡ್ಬಳೆನು ಬೇಯಿಸ್ಕೊಳ್ತಾ ಇದ್ದೀನಿ. ಆಚೆ ಕಡೆ ತಂದು ತಿನ್ನೋದು ಯಾವ್ದ್ಯಾವ್ದೋ ಎಣ್ಣೆನಲ್ಲಿ ಕರ್ದಿರ್ತಾರೆ. ಅದ್ರ ಬದಲು ನಾವು ಮನೆಯಲ್ಲೇನೆ ತುಂಬಾನೇ ಟೇಸ್ಟಿ ಮತ್ತೆ ಕ್ರಿಸ್ಪಿಯಾಗಿ ಕೋಡ್ಬಳೆನ ಮಾಡ್ಕೊಂಡು ತಿನ್ಬೋದು. ಎಲ್ಲರೂ ಒಂದ್ಸತಿ ಖಂಡಿತ ಟ್ರೈ ಮಾಡಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.